ನಮಸ್ಕಾರ, ವಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹ. ಸಿಐಟಿಯು ನೇತೃತ್ವದಲ್ಲಿ 2ನೇ ದಿನವೂ ಮುಂದುವರೆದ ಅಂಗನವಾಡಿ ನೌಕರರ ಧರಣಿ. ಸಿಇಒಗೆ 27 ಬೇಡಿಕೆಗಳ ಮನವಿ ಪತ್ರ ಸಲ್ಲಿಕೆ. ಮಾರಕಾಸ್ತ್ರಗಳಿಂದ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆಗೊಳಗಾದ ವಕೀಲ ದುಷ್ಯಂತ್ ಸಾವು ಬದುಕಿನ ನಡುವೆ ಹೋರಾಟ. ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿ ಘಟನೆ. ಶಿಥಿಲಗೊಂಡಿರುವ ಯಗಚಿ ನದಿಯ ಹಳೆ ಸೇತುವೆ ದುರಸ್ತಿಗೆ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕರವೇ ಆಕ್ರೋಶ. ಸೇತುವೆ ಮೇಲೆ ಅಡುಗೆ ತಯಾರಿಸಿ ಪ್ರತಿಭಟನೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಿಐಟಿಯು ಆಶ್ರಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಡೆಸುತ್ತಿರುವ ಪ್ರತಿಭಟನೆ 2ನೇ ದಿನವೂ ಮುಂದುವರೆಯಿತು. ಮಂಗಳವಾರ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟು ಡಿಸಿ ಕಚೇರಿ ಎದುರು ಧರಣಿ ನಡೆಸಿದ್ದ ನೂರಾರು ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಮುಂದುವರೆಸಿದರು. ಬುಧವಾರ ಬೆಳಗ್ಗೆ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ ಮುಂದುವರೆಸಿ ಕೂಡಲೇ ನಮ್ಮ ಸಮಸ್ಯೆ ಹಾಗೂ ಬೇಡಿಕೆ ಈಡೇರಿಸಬೇಕು, ಅಲ್ಲಿಯವರೆಗೂ ಹೋರಾಟ ನಿಲ್ಲದು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಿಗುತ್ತಿರುವುದು ತಿಂಗಳಿಗೆ ಕೇವಲ 11,000 ಗೌರವಧನ. ಅದನ್ನು ವಿಳಂಬ ಮಾಡುತ್ತಿದ್ದು ಪ್ರತಿ ತಿಂಗಳ 5ರೊಳಗೆ ನೀಡಬೇಕು. 5 ವರ್ಷದಿಂದ ನಿವೃತ್ತಿಯಾಗಿರುವವರಿಗೆ ನಿವೃತ್ತಿ ಹಣ ಪಾವತಿಯಾಗಿಲ್ಲ, ಅದನ್ನ ಕೂಡಲೇ ಕೊಡಬೇಕು. ಜಿಲ್ಲೆಯೊಂದರಲ್ಲೇ 2,000 ಹುದ್ದೆ ಖಾಲಿಯಿದ್ದು 6 ತಿಂಗಳಿಗೊಮ್ಮೆ ನೇಮಕಾತಿ ಮಾಡಬೇಕು. ಹಾಗೆಯೇ ಪ್ರಭಾರ ಭತ್ಯೆ ಹೆಚ್ಚಿಸಬೇಕು. ಸಾಧೀನ್ಬಾರು ಹಣವನ್ನ 83 ರುನಿಂದ ಹೆಚ್ಚಳ ಮಾಡಬೇಕು. ಅಂಗನವಾಡಿ ಕೇಂದ್ರಗಳ ನಿರ್ವಹಣೆಗೆ ಅನುದಾನ ನೀಡಬೇಕು. ಮೊಟ್ಟೆ ಹಣವನ್ನ ಮುಂಗಡವಾಗಿ ಹಾಕಬೇಕು. ಹಾಲಿ 5 ತಿಂಗಳ ಮೊಟ್ಟೆ ಹಣ ಬಾಕಿ ಇದೆ. ಇದರಿಂದ ಫಲಾನುಭವಿಗಳಿಗೆ ಸಮಯಕ್ಕೆ ಸರಿಯಾಗಿ ಮೊಟ್ಟೆ ವಿತರಿಸಲಾಗುತ್ತಿಲ್ಲ. ಇದರಿಂದ ನಮಗೆ ಹೊರೆಯಾಗಿದೆ. ಮೊದಲೇ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿದ್ದರೂ ಅಂಗನವಾಡಿ ಫಲಾನುಭವಿಗಳಾದ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಕೋಳಿ ಮೊಟ್ಟೆ ವಿತರಿಸಬೇಕೆನ್ನುವುದು ಸರ್ಕಾರದ ಯೋಜನೆ. ಆದರೆ ಆ ಮೊಟ್ಟೆಗಳನ್ನ ಇಲಾಖೆ ಸರಬರಾಜು ಮಾಡುವುದಿಲ್ಲ. ಕಾರ್ಯಕರ್ತರೇ ಖರೀದಿಸಿ ವಿತರಿಸಬೇಕು. ಇದಕ್ಕೆ ಕಾರ್ಯಕರ್ತೆಯರೇ ಮುಂಗಡವಾಗಿ ತಮ್ಮ ಸ್ವಂತ ಹಣ ಬಳಸಿ ಮೊಟ್ಟೆ ಖರೀದಿಸಿ ವಿತರಿಸಬೇಕು. ಹಾಗಾಗಿ ಮುಂಗಡವಾಗಿ ಹಣ ನೀಡಬೇಕು ಎಂದು ಆಗ್ರಹಿಸಿದರು. 2ನೇ ದಿನದ ಹೋರಾಟನ ಮುಂದುವರಿಸಿದ ಭಾಗವಾಗಿ ನಮ್ಮ ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿ ಏನಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಅಂತ ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅವರು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಮುಖ್ಯವಾಗಿ ಇನ್ನೊಂದು ವಿಚಾರ, ಸ್ಥಳೀಯ ಸಮಸ್ಯೆಗಳು ತುಂಬ ಇದೆ. ಆ ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿ ಸಮೇತ ಇಲ್ಲಿ ಓದಿದ್ದೀವಿ. ನಾವು ಕೇಳ್ತಾ ಇದ್ದೀವಿ, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಲಾಖಾ ಅಧಿಕಾರಿಗಳನ್ನ ಸೇರಿಸಿ ಜಂಟಿ ಸಭೆ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಕೇಳಿದ್ರು ಕೂಡ ಅದು ನಮಗೆ ಸಕ್ಸಸ್ ಆಗಿಲ್ಲ. ಇವತ್ತು ಮಾಡ್ತೀವಿ ಅಂತ ಒಪ್ಕೊಂಡೋಗಿದ್ದಾರೆ ಅಧಿಕಾರಿಗಳು ಇಬ್ಬರೂ ಕೂಡ. ನಮಗೆ ಈ ಜಂಟಿ ಸಭೆ ಮಾಡಲಿಲ್ಲ ಅಂದರೆ ನಾವು ಸ್ಥಳೀಯ ಸಮಸ್ಯೆಗಳು ಇಟ್ಕೊಂಡು ಮತ್ತೊಮ್ಮೆ ಇನ್ನೊಂದಿನ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಕೂಡ ಈ ಮುಹೂರ್ತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದರೆ ಕೆಲಸ ಮಾಡೋ ಅಂಥ ಸಂದರ್ಭದಲ್ಲಿ ನಮಗೆ ಖುಷಿ ಇದ್ದರೆ ತಾನೇ ಕೆಲಸ ಮಾಡೋಕ್ಕೆ ಖುಷಿ ಆಗೋದು. ಆ ಖುಷಿನೇ ಇಲ್ದಂಗಾಗಿದೆ. ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ. ಎಷ್ಟು ಸಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಒಂದು ಸಮಸ್ಯೆ ಕೂಡ ಬಗೆಹರಿತಾ ಇಲ್ಲ. ಒಂದು ಸಮಸ್ಯೆ ಬಗೆಹರಿತಾ ಇಲ್ಲ. ಹಾಗಾಗಿ ಏನು ನಾವೀಗ ಒಂದು ಪಟ್ಟಿ ಕೊಟ್ಟಿದ್ದೀವಿ. ಇವ್ರು ಅನುದಾನ ಬರೋರ್ಗೆ ಯಾರೋ ಸುಟ್ಟೋಗಿ ಅಂತ ಕಾಯ್ತಾ ಕೂರಕ್ಕಾಗ್ತದ? ಇದು ಇಲಾಖೆ ಜವಾಬ್ದಾರಿ ಅಲ್ವಾ? ಇದನ್ನ ಜವಾಬ್ದಾರಿ ತಗೊಂಡು ಮಾಡಬೇಕು. ಅಡುಗೆ ಮಾಡೋಕ್ಕೆ ಪಾತ್ರೆ ಎಲ್ಲಿಂದ ತಂದು ಪಾತ್ರೆ ಅಡುಗೆ ಮಾಡೋದು? ಸ್ಟೀಲ್ ಪಾತ್ರೆಗಳನ್ನ ಕೊಟ್ಟಿದ್ದಾರೆ. ಇಲ್ಲ ಮೇಡಮ್, ನಮಗೆ ತುಂಬ ಬೇಸತ್ತು ಹೋಗಿದ್ದೀವಿ. ನಾವು ಕೆಲಸ ಮಾಡೋದ್ರಾಗೆ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಇಲ್ಲ ನಮಗೆ. ಇವಾಗ ಫಸ್ಟು ಜಿಲ್ಲಾ ಮಟ್ಟದಲ್ಲಿ ನನಗೆ ಅರ್ಥ ಆಗುತ್ತೆ. ನೀವಿಷ್ಟು ಸುದೀರ್ಘವಾಗಿ ಮಾತಾಡಿದ್ದೀರಾ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮಗೂ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಂತ ನಾವು ದಿನಾ ಮೇಲಧಿಕಾರಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ, ಓಕೆ? ಪ್ರಾಕ್ಟಿಕಲಿ ನಾವು ಆದಷ್ಟು ನೀವೆಲ್ಲ ಮಾಡಿದ್ದೀರಾ ಅಂತ ನಮಗೆ ಗೊತ್ತಿದೆ. ಪ್ರಾಕ್ಟಿಕಲಿ ನೀವು ಎಲ್ಲ ಹೆಣ್ಮಕ್ಳು, ಐ ನೋ ದ ಟೆನಾಸಿಟಿ ಆಫ್ ವುಮೆನ್. ಅವ್ರು ಯಾವುದನ್ನು ಸುಮ್ಮನೆ ಹೋಗಿ ಕಂಪ್ಲೇಂಟ್ ಮಾಡಲ್ಲ. ಇವತ್ತು ಇಷ್ಟು ಜನ ಬಂದು ಇಲ್ಲಿ ಕೂತಿದ್ದೀರಾ ಅಂದರೆ ಇದು ನೀರು ಸ್ವಲ್ಪ ತಲೆ ಮೇಲೆ ಹೋಗಿದೆ ಅಂತ ಅರ್ಥ, ಓಕೆ? ಬಟ್ ಆದ್ರೂ ನಾನೇನು ಹೇಳಿದ್ರೆ, ನಾವು ನಮ್ಮ ಡಿಡಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಹಾಗಾಗಿ ನಮಗೆ ನೀವು ಜಿಲ್ಲಾ ಅಧಿಕಾರಿಗಳ ಜೊತೆ ನಮ್ಮ ಇಲಾಖೆ ತಾಲೂಕು ಸಿಡಿಪಿಗಳು ಡಿ ಅವರು ನಮ್ಮ ಸಂಘಟನೆ ಒಟ್ಟಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ ನಮಗೂ ಒಂದು ಸಭೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ನಮಗೊಂದು ಡೇಟ್ ಫಿಕ್ಸ್ ಮಾಡಿ ಕೊಡಬೇಕು ಮೇಡಮ್. ಮತ್ತೆ 3 ತಿಂಗಳಿಗೊಮ್ಮೆ ಕುಂದುಕೊರತೆ ಸಭೆ ಮಾಡಿ ಅಂತಂದ್ರೆ ಎಲ್ಲೂ ಕೂಡ ನಮಗೆ ಸಭೆಗಳಾಗ್ತಾ ಇಲ್ಲ. ಕುಂದುಕೊರತೆ ಸಭೆ ಮಾಡಿದ್ರೆ ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲೇ ಸಾಲ್ವ್ ಆಗ್ತದೆ. ಇಲ್ಲಿ ತನಕ ತರ ಸಮಸ್ಯೆನೇ ಇರಲ್ಲ ನಮಗೆ. ಕೆಲವೊಂದು ಸಮಸ್ಯೆಗಳನ್ನ ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷೆ ಎಂಬಿ ಪುಷ್ಪ, ಖಜಾಂಚಿ ಶೈಲಜಾ, ಕಾರ್ಯದರ್ಶಿ ಮಂಜುಳಾ, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮೇಶ್, HR ನವೀನ್ ಕುಮಾರ್, ಅರವಿಂದ, ರಾಜು ಮೊದಲಾದವರು ಭಾಗಿಯಾಗಿದ್ದರು. ರಾತ್ರೋರಾತ್ರಿ ವಕೀಲರೊಬ್ಬರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿ ಕಳೆದ ರಾತ್ರಿ ನಡೆದಿದೆ. ರಾಮೇಶ್ವರ ಗ್ರಾಮದ ಲಿಂಗರಾಜು ಎಂಬುವವರ ಪುತ್ರ ದುಷ್ಯಂತ್ ಎಂಬುವವರು ಗಂಭೀರವಾಗಿ ಗಾಯಗೊಂಡಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ.
ಹಲವು ವರ್ಷಗಳಿಂದ ವಕೀಲ ವೃತ್ತಿ ನಡೆಸುತ್ತಿರುವ ದುಷ್ಯಂತ್ ಕೆಲ ತಿಂಗಳುಗಳಿಂದ ಫೈನಾನ್ಸ್ ಸಹ ನಡೆಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಬಾಳುಪೇಟೆಗೆ ಹೋಗಿ ಬರುವುದಾಗಿ ಮನೆಗೆ ತಿಳಿಸಿ ಹೋಗಿದ್ದ ದುಷ್ಯಂತ್ ಮಂಗಳವಾರ ರಾತ್ರಿ 11:30 ಸುಮಾರಿಗೆ KF46L4087 ನಂಬರ್ ಬೈಕ್ನಲ್ಲಿ ವಾಪಸ್ ಬರುತ್ತಿದ್ದರು. ಹೊನ್ನವಳ್ಳಿ ಬಳಿ ಇರುವ ಬೆಲ್ಲದ ಹಾದಿ ರಸ್ತೆಯಲ್ಲಿ ಬರುತ್ತಿದ್ದಾಗ ಅಲ್ಲೇ ಕಾದು ಕುಳಿತಿದ್ದ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಕಣ್ಣಿಗೆ ಖಾರದ ಪುಡಿ ಎರಚಿ ಮಚ್ಚು ಹಾಗೂ ಇತರೆ ಆಯುಧಗಳಿಂದ ಕೊಲೆ ಮಾಡುವ ದುರುದ್ದೇಶದಿಂದ ಮನೆ ಬಂದಂತೆ ಕೊಚ್ಚಿ ಎಸ್ಕೇಪ್ ಆಗಿದ್ದಾರೆ. ತಲೆಭಾಗ, ಕುತ್ತಿಗೆ ಹಾಗೂ ಬೆನ್ನು ಭಾಗಕ್ಕೆ ತೀವ್ರತರವಾದ ಪೆಟ್ಟು ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದುಷ್ಯಂತ್ ಅವರನ್ನ ಕಂಡ ಅದೇ ಗ್ರಾಮದ ನಟರಾಜು ಎಂಬುವವರು ನೋಡಿ ಮನೆಯವರಿಗೆ ವಿಚಾರ ತಿಳಿಸಿದ್ದಾರೆ. ನಂತರ ಹಾಸನದ ಖಾಸಗಿ ಆಸ್ಪತ್ರೆಗೆ ತಂದು ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಹಲ್ಲೆ ನಂತರ ಸಾಕಷ್ಟು ರಕ್ತಸ್ರಾವ ಆಗಿದ್ದು ದುಷ್ಯಂತ್ ನಿತ್ರಾಣಗೊಂಡಿದ್ದಾರೆ. ಹಣಕಾಸು ವೈಷಮ್ಯ ಹಿನ್ನೆಲೆಯಲ್ಲಿ ದ್ವೇಷ ಇಟ್ಟುಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿರಬಹುದು ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳದಲ್ಲಿ ದೊರೆತ ಕುರುಹು ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ದುಷ್ಯಂತ್ ಅವರ ಚಲನವಲನ ಓಡಾಟ ಗೊತ್ತಿದ್ದವರೇ ಹೇಗೆ ಮಾಡಿರಬಹುದು ಎಂದು ಅನುಮಾನ ವ್ಯಕ್ತವಾಗಿದೆ. ಶಿಥಿಲಗೊಂಡಿರುವ ಇಲ್ಲಿನ ಅಗಚಿ ನದಿಯ ಹಳೆ ಸೇತುವೆ ದುರಸ್ತಿಗೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸೇತುವೆ ಮೇಲೆ ಸಂಚಾರ ನಿಷೇಧಿಸಿ ಅಡುಗೆ ತಯಾರಿಸುವ ಮೂಲಕ ಪ್ರತಿಭಟಿಸಿದರು. ಬೇಲೂರು ಪಟ್ಟಣ ಬಳಿಯ ಯಗಚಿ ನದಿಯ ಹಳೆ ಸೇತುವೆ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಸೇತುವೆಯ ಮೇಲೆ ಅಡುಗೆ ತಯಾರಿಸುವ ಮೂಲಕ ಪ್ರತಿಭಟನೆಯನ್ನ ಇನ್ನಷ್ಟು ಚುರುಕುಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, 150 ವರ್ಷ ಹಳೆಯದಾದ ಅಪರೂಪದ ಸೇತುವೆ ಇಂದು ಅವನತಿಯತ್ತ ಸಾಗುತ್ತಿದೆ. ಪ್ರತಿ ವರ್ಷ ಕರವೇ ಘಟಕದಿಂದ ಪ್ರತಿಭಟಿಸಿ ಎಚ್ಚರಿಸುತ್ತಿದ್ದರೂ ಪ್ರಯೋಜನವಾಗಿಲ್ಲ. ಪ್ರತಿಭಟನೆ ವೇಳೆ ಸ್ಥಳಕ್ಕಾಗಮಿಸುವ ಅಧಿಕಾರಿಗಳು ಏನಾದರೊಂದು ಸಬೂಬು ಹೇಳಿ ಶೀಘ್ರವೇ ಕೆಲಸ ಆರಂಭಿಸುವ ಭರವಸೆ ನೀಡಿ ತೆರಳುತ್ತಾರೆ ಹೊರತು ದುರಸ್ತಿಗೆ ಮುಂದಾಗುವುದಿಲ್ಲ. ಸೇತುವೆಯ ಎರಡು ಬದಿಗಳಲ್ಲಿ ಗಿಡಗಂಟಿಗಳು ಬೆಳೆದು ಸೇತುವೆ ಕಲ್ಲುಗಳು ಉದುರುತ್ತಿದ್ದರೂ ಯಾರೂ ಗಮನ ಹರಿಸುತ್ತಿಲ್ಲ. ಬೇಲೂರು ಶಾಸಕರು ಹೆಗಚಿ ಹಳೆಯ ಸೇತುವೆ ತೆರವುಗೊಳಿಸುವ ಬಗ್ಗೆ ಮುಂದಾದರೆ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ. ಸೂಕ್ತ ಅನುದಾನ ಬಿಡುಗಡೆ ಮಾಡಿ ಮೇಲ್ನೋಟಕ್ಕೆ ಚಂದ ಕಾಣುವಂತೆ ಡಾಂಬರ್ ಹಾಕಿಸಿ ಗಿಡಗಂಟಿಗಳನ್ನು ಕತ್ತರಿಸಿದರು. ಆದರೆ ಕೆಲ ದಿನಗಳ ನಂತರ ಗಿಡಗಳು ಮರಗಳಾಗಿ ಬೆಳೆದಿವೆ. ಡಾಂಬರ್ ಕಿತ್ತು ಗುಂಡಿ ಬಿದ್ದಿದೆ. ಈ ಸೇತುವೆ ಮೇಲೆ ಭಾರೀ ವಾಹನಗಳು ಸೇರಿದಂತೆ ಸಾಕಷ್ಟು ವಾಹನಗಳು ಸಂಚರಿಸುತ್ತಿದ್ದು ಅಪಾಯ ಸಂಭವಿಸುವ ಸಾಧ್ಯತೆಗಳಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪಾರ್ಕಿಂಗ್ ವ್ಯವಸ್ಥೆ ಏನಿದೆ, 2 ಜನಕ್ಕೆ ಪಾರ್ಕಿಂಗ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಒಬ್ರು 80 ಲಕ್ಷಕ್ಕೆ ಹೋಗ್ಯಾರೋ 1 ವರ್ಷಕ್ಕೆ, ಒಬ್ರು 1 ಲಕ್ಷ 2 ಲಕ್ಷಕ್ಕೆ. ಇದು ಏನ್ರಿ ವ್ಯವಸ್ಥೆ? ಇದು ಬೇದರೊಳಗೆ ಶಾಸಕರು ಇದಾರ? ಇಲ್ಲಿ ಕೇಳೋರು ಯಾರಿಲ್ವಾ? ಇಲ್ಲಿ ಯಾವುದೇ ತಾಲೂಕಿಂದ ಬಂದು ಈ ತಾಲೂಕಿನ ಕೊಳ್ಳೆ ಹೊಡೆಯುವಂಥ ಜನಪ್ರತಿನಿಧಿಗಳು ನಮ್ಮ ತಾಲೂಕಲ್ಲಿ ಇದಾರಂದ್ರೆ ಏನು ಮಾಡ್ಬೇಕು? ಇವ್ರಿಗೆ ನಾಚಿಕೆ ಆಗೋದಿಲ್ವಾ? ತಾಲೂಕು ಆಡಳಿತ ಏನು ಮಾಡ್ತಿದೆ? ಯಾವುದೋ ಸರ್ಕಾರಿ ಜಾಗದಲ್ಲಿ, ಏನು ದೇವಸ್ಥಾನ ಜಾಗದಲ್ಲಿ ನೀವು ಹೇಳಿದಂಗೆ ಅಲ್ಲಿ ಹೋಗ್ಬಿಟ್ಟು ಶೆಡ್ಗಳನ್ನ ನಿರ್ಮಾಣ ಮಾಡ್ತಾರೆ. ಯಾರು ಹೇಳಿರಲಿಲ್ಲ ಕೇಳಿರಲಿಲ್ಲ ಅಂದ್ಬಿಟ್ರೆ ಏನು ಕತೆ ಇದು? ಮೊನ್ನೆ ಶಾಸಕರು ನಾವು ಈ ಮೂಲಕ ನಾವು ಹೇಳಕ್ ಬಯಸ್ತಿರ್ತೇನೆ, ಮುಂದಿನ ದಿನದಲ್ಲಿ ಏನು ಇವತ್ತು ದಾಸೋಹ ಮಾಡೋಕ್ಕಾಗ್ತಿಲ್ಲ. ಅಲ್ಲಿಂದ ಬಂದವರು ನಮಗೆ 108 ಸಲ ನಮ್ಮ ಮನವಿ ಹೇಳಿದ್ದಾರೆ. ದಾಸೋಹ ಮಾಡೋಕ್ಕಾಗ್ತಿಲ್ಲ, ನಮಗೆ ಅನುದಾನ ಬರ್ತಿಲ್ಲ, ದೇವಸ್ಥಾನ ದುಡ್ಡೆಲ್ಲ ಯಾರ್ದೋ ಪಾಲಾಗ್ತಿದೆ. ಉಳ್ಳೋರ್ ಪಾಲು ಮಾಡ್ಕೊಳಕ್ಕೆ ಶಾಸಕರು ಬೇಕಾ? ನಮಗೆ ಕೇಳೋ ಶಾಸಕರಿಗೆ ಇದಿಲ್ವಾ? ನೋಡಿ, ದಯಮಾಡಿ ಹೇಳ್ತೀವಿ, ಏನಾದ್ರು ಮುಂದಿನ ದಿನ ನಿಲ್ಲಿಸಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟ DC ಕಚೇರಿ ಮುಂದೆ ಆಗುತ್ತೆ. ಅದು ನಿಲ್ಲಿಸಲೇಬೇಕು. ಏನ್ ನೀವು ಹೇಳಿದ್ರಿ, ಏನು ಪ್ರವಾಸೋದ್ಯಮ ಒಂದು ಲಾಡ್ಜ್. ಪ್ರತಿಭಟನೆ ವೇಳೆ ಕರವೇ ಪದಾಧಿಕಾರಿಗಳಾದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್, ಉಪಾಧ್ಯಕ್ಷ ಹನೀಫ್, ಗೌರವಾಧ್ಯಕ್ಷ ತಾರಾನಾಥ್ ಕುಮಾರ್, ನಗರಾಧ್ಯಕ್ಷ ಮೋಹನ್ಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ವಿಶಾಲಾಕ್ಷಿ ಸೇರಿದಂತೆ ಇತರರಿದ್ದರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಯಲ್ಲಿ ಬೃಹತ್ ಅಧಿವೇಶನ ನಡೆಸಿದ ಹಿನ್ನೆಲೆಯಲ್ಲಿ ಆ ನೆನಪಿಗಾಗಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ 26 ಮತ್ತು 27ರಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಸಂಪಂಗಿ ತಿಳಿಸಿದರು. ಕಾಂಗ್ರೆಸ್ ಕಚೇರಿಯಲ್ಲಿಂದು ಕಾರ್ಯಕರ್ತರ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಾಂಧೀಜಿಯವರು 1924ರ ಡಿಸೆಂಬರ್ 26ರಂದು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ದರು. ಅದರ ಸವಿನೆನಪಿಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ 26ರಂದು ಎಐಸಿಸಿಯ ವರ್ಕಿಂಗ್ ಕಮಿಟಿ ಸಭೆಯನ್ನು ನಡೆಸಲಾಗುವುದು. 27ರಂದು ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದ್ದು, ಈ ಸಮಾವೇಶದಲ್ಲಿ ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಹಲವು ನಾಯಕರು ಆಗಮಿಸಲಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದರು. ಅವರನ್ನ ಹತ್ಯೆ ಮಾಡಿದ ನಾಥುರಾಮ್ ಗೋಡೆಯನ್ನ ಪೂಜಿಸಲಾಗುತ್ತಿದೆ. ಇದಕ್ಕೆ ಕೆಲ ಸಂಘಟನೆಗಳು ಕೂಡ ಬೆಂಬಲಿಸುತ್ತಿವೆ. ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು. ನಮ್ಮ ದೇಶವನ್ನ ರಾಮರಾಜ್ಯವನ್ನಾಗಿಸುವತ್ತ ಮುಂದಾಗಬೇಕು. ಹಾಸನ ಜಿಲ್ಲೆಯಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗುವ ಬಗ್ಗೆ ಈಗಾಗಲೇ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಸಭೆ ನಡೆಸಲಾಗುತ್ತಿದ್ದು, ಅದರಂತೆ ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ಜೊತೆಗೆ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡನಿಗೂ ತನ್ನದೇ ಆದ ಜವಾಬ್ದಾರಿ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಎಂದರು. 26, 27, 28 ಎಐಸಿಸಿ ಅಧಿವೇಶನ ಬೆಳಗಾಮಲ್ಲಿ ನಡೀತಾ ಇದೆ.
ನಮ್ಮ ಮಹಾತ್ಮ ಗಾಂಧೀಜಿಯವರು 100 ವರ್ಷಗಳ ಹಿಂದೆ ಅವರ ಅಧ್ಯಕ್ಷತೆಯಲ್ಲಿ AICC ಸದಸ್ಯ ಅಧಿವೇಶನ ಬೆಳಗಾಮಲ್ಲಿ ನಡೆದಿತ್ತು. ಅದೇ ಉದ್ದೇಶಕ್ಕಾಗಿ ಈ ಬಾರಿ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ದೊಡ್ಡ ಅಧಿವೇಶನ 26, 27, 28 ಬೆಳಗಾಮಲ್ಲಿ ನಡೀತಾ ಇದೆ. ಆ ಒಂದು ಅಧಿವೇಶನಕ್ಕೆ ನಮ್ಮ ರಾಷ್ಟ್ರದ ನಾಯಕರುಗಳಾದಂಥ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ಬರ್ತಾ ಇದ್ದಾರೆ. ಆ ಒಂದು ಅಧಿವೇಶನಕ್ಕೆ ನಾವೆಲ್ಲರೂ ಕೂಡ ಹಾಸನ ಜಿಲ್ಲೆಯಿಂದ ಅಲ್ಲಿ ಹೋಗಿ ಸೇರಬೇಕಾಗಿದೆ. ಆ ವಿಚಾರದಲ್ಲಿ ಇವತ್ತು ಈ ಒಂದು ಹಾಸನದಲ್ಲಿ ಇವತ್ತು ನಾವೊಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಇವರೆಲ್ಲರ ಗಮನಕ್ಕೆ ತಂದು ಈ ವೇಳೆ ಹಾಸನ ತಾಲೂಕು ಉಸ್ತುವಾರಿ ವಿಜಯಕುಮಾರ್, ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮುಖಂಡರಾದ ದೇವರಾಜೇಗೌಡ, ಬನವಾಸಿ ರಂಗಸ್ವಾಮಿ, ತಾರಾಚಂದನ್, ಮುನಿಸ್ವಾಮಿ, ಶಶಿಧರ್, JS ವಿಶ್ವನಾಥ್, ಮಲ್ಲಿಗೆವಾಳು ದೇವಪ್ಪ ಸೇರಿದಂತೆ ಇತರರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿಯ ಸರ್ವೆ ನಂಬರ್ 13ರ 36 ಗುಂಟೆ ಸಂತೆ ಮೈದಾನದ ಜಾಗ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಬೇಕು. ನಂತರವೇ ಹಳ್ಳಿ ಸಂತೆ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಹಾಗೂ ಜಿಲ್ಲಾ SP ಅವರಿಗೆ ಸುಳ್ಳು ದೂರು ನೀಡಿದವರು ಕೂಡಲೇ ಬಹಿರಂಗ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿ ನಾಳೆಯಿಂದ ಒತ್ತುವರಿ ಜಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುವುದೆಂದು ಕಾರ್ಮಿಕ ಮುಖಂಡ ಧರ್ಮರಾಜು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರೇಹಳ್ಳಿ ಗ್ರಾಮ ಪಂಚಾಯಿತಿ ಜಾಗ ಒತ್ತುವರಿ ಮಾಡುವುದರ ವಿರುದ್ಧ ನಾವೆಲ್ಲರೂ ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ಮಾಡುತ್ತಿದ್ದೇವೆ. ಸ್ಥಳೀಯ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒತ್ತುವರಿ ಮಾಡಿರುವವರು ಯಾರು ಎಂದು ಗೊತ್ತಿದ್ದರೂ ಪಂಚಾಯಿತಿಯವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸರ್ಕಾರಿ ಜಾಗ ಉಳಿಸುವ ಕೆಲಸ ಮಾಡಿಲ್ಲ. ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಂಡಿಲ್ಲ. ಈ ನಡುವೆ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಶೆಟ್ಟಿ ಇತರರು ಸದರಿ ಗ್ರಾಮ ಪಂಚಾಯಿತಿಯನ್ನು ಉಳಿಸಲು ಮತ್ತು ಒತ್ತುವರಿ ತೆರವು ಮಾಡಿ ನಂತರ ಹಳ್ಳಿ ಸಂತೆಕಟ್ಟೆ ನಿರ್ಮಿಸಿ ಎಂದು ಹೋರಾಟ ಮಾಡುತ್ತಿರುವ ದಲಿತ ಹೋರಾಟಗಾರ ಅರೇಹಳ್ಳಿ ನಿಂಗರಾಜು ವಿರುದ್ಧ ಸುಳ್ಳು ದೂರು ನೀಡಿದ್ದಾರೆ. ಕೂಡಲೇ ಅವರು ಬಹಿರಂಗ ಕ್ಷಮೆಯಾಚಿಸಬೇಕು. ಇದು ಸಮಸ್ತ ದಲಿತ ಸಮುದಾಯಕ್ಕೆ ಮಾಡಿರುವ ಅವಮಾನ. ಇವರ ವಿರುದ್ಧ ಪೊಲೀಸ್ ದೂರು ನೀಡುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂಥ ಡಾಟಾ ಎಂಟ್ರಿ ಅಲ್ಲಿ ಅವರು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವುಗಳು ಪ್ರಗತಿಪರ ಸಂಘಟನೆಗಳು ಒಂದು ವರ್ಷದಿಂದ ನಮ್ಮ ಇವರು ಒಂದು 5-6 ಪ್ರೊಸೀಡ್ ಮಾಡೋದು ಸೈಕಲ್ ಮಾಡಿ ಅದೆಲ್ಲ ಫುಲ್ ನಮ್ಮ ಇತಿಹಾಸ ಗೊತ್ತಿದೆ. ಈಗ ಫರ್ದರ್ ಇದುವರೆಗೆ ಆಯ್ತಾರ ಹೋರಾಟ ಆಯಿತು. ಆ ಹೋರಾಟಕ್ಕೆ ಯಾವುದು ಮಾಡಲಿಕ್ಕೆ ಸಿಕ್ಕಿಲ್ಲ. ನಿಮ್ಮ ಮುಂದಿನ ಹಂತ ಏನಾದ್ರು? ಎಸ್ ಸರ್. ಹಾಗಾಗಿ ಈ ಹೋರಾಟಗಳು ನಡೀತಾ ಇದೆ ಸರ್. ಮೊನ್ನೆ ಇದ್ದಕ್ಕಿದ್ದಂಗೆ ಗ್ರಾಮ ಪಂಚಾಯತಿಯ ಕೆಲವು ಸದಸ್ಯರು ಅವರು ಬಂದು ಜಿಲ್ಲಾ ವರಿಷ್ಠಾಧಿಕಾರಿನ ನೋಡಿ ಅವರಿಗೆ ಒಂದು ದೂರನ್ನು ದಾಖಲಿಸಿದ್ದಾರೆ. ಆ ದೂರಲ್ಲಿ ಏನು ಹೇಳ್ತಾರೆ, ನಿಂಗರಾಜ್ರವರಿಗೆ ಜಾಗ ಕೊಡಬೇಕಾಗಿತ್ತು, ಅವರು ಜಾಗ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ನಮ್ಮ ವಿರುದ್ಧ ಅಟ್ರಾಸಿಟಿ ಕೇಸ್ ಮಾಡ್ತೀವಿ ಅಂತೇಳಿ ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬರು ದಲಿತ ಸಂಘರ್ಷ ಸಮಿತಿಯ ಒಂದು ಸಂಘಟನೆ, ಆ ಸಂಘಟನೆಯ ಒಬ್ಬ ನಾಯಕರಿಗೆ ಈ ರೀತಿ ಒಂದು ಬೆದರಿಕೆ ಆಗ್ತಕ್ಕಂಥದ್ದು. ನಗರದ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಬೆಂಗಳೂರಿನ US ಕಮ್ಯುನಿಕೇಷನ್ ಆಶ್ರಯದಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಬ್ಯೂಲ್ಟೆಕ್ 2024 ಹಮ್ಮಿಕೊಳ್ಳಲಾಗಿದೆ ಎಂದು HDCC ಅಂಡ್ ಈ ಅಧ್ಯಕ್ಷ ಬಾಬು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕಟ್ಟಡ ಸಾಮಗ್ರಿಗಳ ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಹೋಮ್ ಲೋನ್ ಮತ್ತು ಫರ್ನಿಚರ್ಸ್ ಬೃಹತ್ ವಸ್ತು ಪ್ರದರ್ಶನ ಇರಲಿದೆ ಎಂದರು. ಉತ್ಕೃಷ್ಟ ಮಟ್ಟದ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಸರಳ ಮತ್ತು ಸುಲಭವಾಗಿ ಕೈಗೆಟುಕುವಂತೆ ಕಟ್ಟಡ ಸಾಮಗ್ರಿ ಒಂದೇ ಸೂರಿನಡಿ ಸಿಗುವಂತೆ ಮಾಡುವುದು ಇದರ ಉದ್ದೇಶ. ಪ್ರದರ್ಶನಕ್ಕೆ ಪ್ರವೇಶ ಉಚಿತವಾಗಿರಲಿದೆ. ದೇಶ ವಿದೇಶಗಳ ಸುಮಾರು 70ಕ್ಕೂ ಹೆಚ್ಚು ಮಳಿಗೆ ಭಾಗಿಯಾಗಲಿವೆ. ಮನೆ ಕಟ್ಟಲು ಯೋಚಿಸುವವರು, ಮನೆ ಕಟ್ಟಿರುವವರು ಕಾರ್ಯಕ್ರಮಕ್ಕೆ ಬಂದು ಸದುಪಯೋಗ ಪಡೆದುಕೊಳ್ಳಬಹುದು ಎಂದರು. ಏಕೆಂದರೆ ಮನೆ ಕಟ್ಟಬೇಕು ಅಥವಾ ಕಟ್ಟಿರುವವರಿಗೆ ಎಲ್ಲಾ ರೀತಿಯ ಐಡಿಯಾ ಇರುವುದಿಲ್ಲ. ಇಂಥವರು ಬಂದು ಪೂರಕ ಸಲಹೆ ಸೂಚನೆ ಪಡೆಯಬಹುದು ಎಂದು ತಿಳಿಸಿದರು. ನಾವು ಮತ್ತು US ಕಮ್ಯುನಿಕೇಷನ್ ಅವರು ಇಬ್ಬರು ಒಟ್ಟಿಗೆ ಜೊತೆಗೂಡಿ ಸಹಯೋಗದೊಂದಿಗೆ ಹಾಸನ ನಗರದಲ್ಲಿ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನವನ್ನು ದಿನಾಂಕ ಇದೇ ತಿಂಗಳು ಡಿಸೆಂಬರ್ 20, 21, 22 3 ದಿನಗಳ ಕಾಲ ಹಾಸನದ BM ರೋಡ್ನಲ್ಲಿರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದೇವೆ. ಸುಮಾರು 70ಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ಮಳಿಗೆಗಳು ಮತ್ತು ನುರಿತ ತಜ್ಞರು ಹಾಜರಿರುತ್ತಾರೆ ಮತ್ತು ನಮ್ಮ ಸಂಘದ ಎಲ್ಲ ಇಂಜಿನಿಯರ್ ಸದಸ್ಯರುಗಳು ಕೂಡ ಹಾಜರಿರ್ತಾರೆ. ಕಟ್ಟಡ ಸಾಮಗ್ರಿಗಳ ಬಗ್ಗೆ ಯಾವುದೇ ಇಂಚಿಂಚು ಮಾಹಿತಿ ಬೇಕಾದ್ರೂ ಉಚಿತವಾಗಿ ಸಾರ್ವಜನಿಕರು ಬಂದು ಪಡ್ಕೋಬೋದು. ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಸನ ಜನತೆಗೂ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಯೋಗನಾಥ್, ಮಾಜಿ ಅಧ್ಯಕ್ಷ ಮುರಳೀಧರ್, ಬೆಂಗಳೂರಿನ ಉಮಾಪತಿ, ಪ್ರಧಾನ ಕಾರ್ಯದರ್ಶಿ ತ್ರಿಭುವನ್, ಖಜಾಂಚಿ ಆಕಾಶ್ ಇದ್ದರು.
ವೀರ ಕನ್ನಡಿಗ ಟಿಪ್ಪು ಸೇನಾ ಸಮಿತಿ ಆಶ್ರಯದಲ್ಲಿ ಡಿಸೆಂಬರ್ 21 ಮತ್ತು 22ರಂದು ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಟಿಪ್ಪು ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಮುಖಂಡ ಜಮೀರ್ ಪಾಷಾ ತಿಳಿಸಿದರು. ಅರಕಲಗೂಡಿನಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಂದ್ಯಾವಳಿಯಲ್ಲಿ 10 ತಂಡಗಳು ಭಾಗವಹಿಸಲಿವೆ. ಪ್ರತಿ ತಂಡಕ್ಕೆ 5 ಓವರ್ ನಿಗದಿಪಡಿಸಲಾಗಿದೆ. ಶನಿವಾರ ಬೆಳಗ್ಗೆ 9ಕ್ಕೆ ಪಂದ್ಯಾವಳಿಯ ಉದ್ಘಾಟನೆ ನಡೆಯಲಿದೆ. 2 ದಿನ ನಡೆಯುವ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ರು 40,000 ಪ್ರಥಮ, ರು 20,000 ದ್ವಿತೀಯ ಹಾಗೂ ರು 10,000 3 ಮತ್ತು 4ನೇ ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು. ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಸ್ ಪ್ರಸನ್ನಕುಮಾರ್, ಜಿಲ್ಲಾ ಬಿಎಸ್ಪಿ ಅಧ್ಯಕ್ಷ ಅತ್ನಿ ಹರೀಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ಎಸ್ ಪ್ರದೀಪ್ ಕುಮಾರ್, ಉಪಾಧ್ಯಕ್ಷ ಸುಭಾನ್ ಶರೀಫ್ ಭಾಗವಹಿಸುವರು ಎಂದು ತಿಳಿಸಿದರು. ಎಂಟಿ ಕೃಷ್ಣೇಗೌಡರು, ಕಾಂಗ್ರೆಸ್ ಮುಖಂಡರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಇವರ ಸಮಕ್ಷಮದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಸೀಸನ್ 1ರ 2024ರ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು, ಇದರ ಮುಖ್ಯ ಅತಿಥಿಗಳಾಗಿ ಅರಕಲಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಹಾಗೆಯೇ ನಮ್ಮ ಬಿಎಸ್ಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತಹ ಅತ್ನಿ ಹರೀಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರಾದಂತಹ ಸುಭಾನ್ ಶರೀಫ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಹಾಗೂ ಎಲ್ಲ ಸದಸ್ಯರು ಹಾಗೂ ಎಲ್ಲ ನಮ್ಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾಗಿ ನಾನು ತಮ್ಮಲ್ಲಿ ಈ ಒಂದು ಮಾಧ್ಯಮಗೋಷ್ಠಿಯ ಮುಖಾಂತರ ನಾನು ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅರಕಲಗೂಡು ತಾಲೂಕು ಸಮಸ್ತ ನಾಗರಿಕರು ಹಾಗೂ ಹಿರಿಯ ಆಟಗಾರರು, ಪಂದ್ಯಾವಳಿಯ ಪ್ರೇಮಿಗಳು, ಕ್ರೀಡಾಕೂಟದ ಎಲ್ಲ ಆಯೋಜಕ ಪತ್ರಿಕಾಗೋಷ್ಠಿಯಲ್ಲಿ ವೀರ ಕನ್ನಡಿಗ ಟಿಪ್ಪು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷ ಜಮೀರ್ ಅಹಮದ್, ಮುಖಂಡರಾದ ಕಬಳಿಕೆರೆ ದಿನೇಶ್ ಸಲ್ಮಾನ್ ಇದ್ದರು. ರಾಜ್ಯದ ಪ್ರತಿಷ್ಠಿತ ವೈದ್ಯರುಗಳಿಂದ ರೋಟರಿ ಸಂಸ್ಥೆಯ ಸಂಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಸಂಸ್ಥೆಯ ಅರುಣ್ ರಕ್ಷಿದಿ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಸಕಲೇಶಪುರ ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು ಹಾಗೂ ನೇತ್ರಜ್ಯೋತಿ ಚಾರಿಟಬಲ್ ಟ್ರಸ್ಟ್, ಉಡುಪಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 19 ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ರೋಟರಿ ಸಂಸ್ಥೆ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆ ಮುಂಭಾಗ ಸಕಲೇಶಪುರದಲ್ಲಿ ಆಯೋಜಿಸಲಾಗಿದೆ. ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಕಂಡುಬಂದರೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಆದ್ದರಿಂದ ಕಣ್ಣಿನ ತೊಂದರೆ ಇರುವವರು, ಸಮಾಜದ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿ ಇದರ ಲಾಭ ಪಡೆಯಬೇಕೆಂದು ಮನವಿ ಮಾಡಿದರು. ಇವರ ಸಹಯೋಗದೊಂದಿಗೆ 19/12/2024 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಏರ್ಪಡಿಸಿರುತ್ತೇವೆ. ನಮ್ಮ ರೋಟರಿ ಕಮ್ಯುನಿಟಿ ಹಾಲ್ ಆಪೋಸಿಟ್ ಕ್ರಾಫರ್ಡ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಈ ಶಿಬಿರದ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಈ ಪ್ರೆಸ್ ಮೀಟ್ ಪ್ರಕಾರ ಕೇಳ್ಕೊಳ್ತಾ ಇದ್ದೇನೆ. ಇವರು ಹೋದ ವರ್ಷವೂ ಇದೇ ಥರ ಶಿಬಿರವನ್ನು ಆಯೋಜಿಸಿದ್ರು. ಹೆಚ್ಚಿಗೆ ಒಂದು 200 ಜನದ ಮೇಲೆ ಬಂದಿದ್ರು ಟೆಸ್ಟ್ ಮಾಡ್ಸೋಕ್ಕಾದ್ರೆ. ಒಂದು 14 ಜನಕ್ಕೆ ಅವರು ಮಂಗಳೂರಿಗೆ ಕರ್ಕೊಂಡೋಗಿ ಆಪರೇಷನ್ ಇದೆಲ್ಲ ಕಾಸ್ಟ್ ಅವರೇ ಬೇರ್ ಮಾಡಿ ಫ್ರೀಯಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಟ್ಟಿರ್ತಾರೆ. ಹಾಗೆ ಒಂದು 60-70 ಜನಕ್ಕೆ ₹500 ಕಮ್ಮಿ ದರದಲ್ಲಿ ಕನ್ನಡಕಗಳನ್ನು ವಿತರಿಸಿರುತ್ತಾರೆ. ಸೊ ಈ ವರ್ಷವೂ ಎಲ್ಲರೂ ಇದೇ ಥರ ಬಂದು ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ವೀರೇಂದ್ರ, ರೋಟರಿ ಕ್ಲಬ್ನ ಕಾರ್ಯದರ್ಶಿ ಕವಿರಾಜ್, ವಿಜಯಶಂಕರ್, ಸಹನಾ, ಶಶಿಧರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹ. ಸಿಐಟಿಯು ನೇತೃತ್ವದಲ್ಲಿ 2ನೇ ದಿನವೂ ಮುಂದುವರೆದ ಅಂಗನವಾಡಿ ನೌಕರರ ಧರಣಿ. ಸಿಇಒಗೆ 27 ಬೇಡಿಕೆಗಳ ಮನವಿ ಪತ್ರ ಸಲ್ಲಿಕೆ. ಮಾರಕಾಸ್ತ್ರಗಳಿಂದ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆಗೊಳಗಾದ ವಕೀಲ ದುಷ್ಯಂತ್ ಸಾವು ಬದುಕಿನ ನಡುವೆ ಹೋರಾಟ. ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿ ಘಟನೆ. ಶಿಥಿಲಗೊಂಡಿರುವ ಯಗಚಿ ನದಿಯ ಹಳೆ ಸೇತುವೆ ದುರಸ್ತಿಗೆ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕರವೇ ಆಕ್ರೋಶ. ಸೇತುವೆ ಮೇಲೆ ಅಡುಗೆ ತಯಾರಿಸಿ ಪ್ರತಿಭಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.